ಕಲಾಪ ಮುಂದೂಡಿಕೆ ಆದರೂ ಕೂಡ ಸದನದಲ್ಲೇ ಕುಳಿತುಕೊಂಡಿದ್ದಾರೆ ಡಿಕೆಶಿ ಅವರು. ಆಪ್ತ ಸಚಿವರು ಶಾಸಕರ ಜೊತೆಯಲ್ಲಿ ಡಿಸಿಎಂ ಡಿಕೆಶಿ ಅವರು ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ. ಕಲಾಪ ಮುಂದೂಡಿಕೆ ಆಗದೆ ಆದರೂ ಕೂಡ ಸದನದಲ್ಲೇ ಕುಳಿತುಕೊಂಡಿದ್ದಾರೆ ಡಿಕೆಶಿ ಅವರು. ಆಪ್ತ ಸಚಿವರು ಏನಿದ್ದಾರೆ, ಶಾಸಕರ ಜೊತೆಯಲ್ಲಿ ಡಿಸಿಎಂ ಡಿಕೆಶಿ ಅವರು ಸಮಾಲೋಚನೆಯನ್ನ ಮಾಡ್ತಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ, ರವಿ ಗಣಿಗ, ಹ್ಯಾರಿಸ್, ಆನೇಕಲ್ ಶಿವಣ್ಣ ಜೊತೆಗೆ ನೆಲಮಂಗಲ ಶ್ರೀನಿವಾಸ್, ರೂಪಾ ಶಶಿಧರ್ ಜೊತೆಯಲ್ಲಿ ಮಾತುಕತೆಯನ್ನ ಮಾಡ್ತಿದ್ದಾರೆ. ಆಪ್ತ ಸಚಿವರು ಇರ್ಬೋದು, ಶಾಸಕರ ಜೊತೆಯಲ್ಲಿ ಮಾತುಕತೆ. ಡಿಕೆಶಿ ಕುಳಿತಿರುವಂತಹ ಸ್ಥಳಕ್ಕೆ ಬಂದು ಆಪ್ತ ಶಾಸಕರು ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. 15 ನಿಮಿಷ ಆಪ್ತ ಶಾಸಕರ ಜೊತೆಯಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ ಡಿಕೆಶಿ ಅವರು. ಎತ್ತಿಂದ ಹೇಳಿಕೆ ಬಳಿಕವಾಗಿ ಜೋರಾಗ್ತಾ ಇದೆ. ನಾಯಕತ್ವ ಗಲಾಟೆ ಜಾಸ್ತಿ ಆಗ್ತಾ ಇದೆ. ನಾಯಕತ್ವ ಗಲಾಟೆಯ ಮಧ್ಯೆ ಶಾಸಕರ ಜೊತೆಯಲ್ಲಿ ಡಿಕೆಶಿ ಅವರು ಚರ್ಚೆಯನ್ನ ಮಾಡಿರುವಂಥದ್ದು ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಏನಿರಬಹುದು, ಏನು ಚರ್ಚೆ ಹೋಗ್ಲಿ, ಮುಂದೂಡಿಕೆ ಮಾಡಲಾಗಿದ್ರು ಕೂಡ ಯಾಕೆ ಅಲ್ಲೇ ಕುಳಿತುಕೊಂಡಿದ್ರು ಅವರು, ಏನು ಮಾತುಕತೆಯನ್ನ ನಡೆಸಬೇಕು, ಹೋಗ್ಲಿ ಹೊರಗಡೆ ಮಾಡದೆ ಅಲ್ಲೇ ಕೂತ್ಕೊಂಡು ಮಾತನಾಡುವಂಥದ್ದು ಏನಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಎಸ್ ಆನಂದ್, ಮುಂದೂಡಿಕೆ ಆದರೂ ಕೂಡ ಕಲಾಪ ಯಾಕೆ ಅಲ್ಲೇ ಕೂತ್ಕೊಂಡಿದ್ರು, ಅಲ್ಲೇ ಮಾತನಾಡಿಸುವಂಥದ್ದು ಏನಿತ್ತು, ಜೊತೆಗೆ ಯಾವೆಲ್ಲ ಶಾಸಕರು ಸಚಿವರು ಅವರನ್ನ ಭೇಟಿ ಆದ್ರು, ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ, ಜೊತೆಗೆ ಒಂದು ಕಡೆ ಹೈಕಮಾಂಡ್ ಹೇಳಿದ್ದೆ ಅಂತಿಮ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿರುವಂಥದ್ದು, ಕಂಪ್ಲೀಟ್ ಆಗಿ ಓವರ್ ಆಲ್ ಏನಿದೆ ಮಾಹಿತಿ? ಕುಸುಮಾ, ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಯಕತ್ವ ಅಖಾಡದಿಂದ ಹಿಂದೆ ಸರಿದಿಲ್ಲ. ಅವರೆಲ್ಲಾ ಒಂದು ಶಾಸಕರನ್ನ, ಸಚಿವರನ್ನ ನಿರಂತರವಾಗಿ ಭೇಟಿ ಮಾಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಬೆಂಗಳೂರಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ನಡೆಸತಕ್ಕಂಥ ಒಂದು ಸಂದರ್ಭ ಆಗಿರ್ಬೋದು, ಅಥವಾ ಅಭಿವೃದ್ಧಿ ವಿಚಾರ, ಏನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಅವರ ಮನೆಗೆ ಕರೆಸ್ಕೊಂಡು ಅಥವಾ ಅವರನ್ನ ದೂರವಾಣಿ ಕರೆ ಮೂಲಕ ಮಾತನಾಡಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈಗ ಸುವರ್ಣಸೌಧದಲ್ಲೂ ಕೂಡ ಎಲ್ಲಾ ಶಾಸಕರು, ಎಲ್ಲಾ ಸಚಿವರು ಇಲ್ಲೇ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಸದ್ಯ ಇವತ್ತು ಮಧ್ಯಾಹ್ನ ಕಲಾಪ ಮುಂದೂಡಿಕೆ ಆದಂತ ಸಂದರ್ಭದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಕೆಲವು ಆಪ್ತ ಶಾಸಕರ ಜೊತೆ ಹಾಗೆ ಸಚಿವರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗಾಢವಾದಂತಹ ಒಂದು ಸಮಾಲೋಚನೆಯಲ್ಲಿ ತಲ್ಲೀನರಾಗಿದ್ರು. ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ, ಆನೇಕಲ್ ಶಿವಣ್ಣ, ಈ ಕಡೆ ನೆಲಮಂಗಲ ಶ್ರೀನಿವಾಸ್, ರೂಪಾ ಶಶಿಧರ್, ಹ್ಯಾರಿಸ್, ರಿಜ್ವಾನ್ ಅರ್ಷದ್, ಮತ್ತೆ ಮಂಡ್ಯ ಶಾಸಕ ಗಣಿಗ ರವಿ ಸೇರಿದಂತೆ ಬಹಳಷ್ಟು ಒಂದು ಶಾಸಕರ ಜೊತೆ ಅವರು ಬಹಳಷ್ಟು ಗಹನವಾಗಿ ಚರ್ಚೆಯಲ್ಲಿ ತಲ್ಲೀನರಾಗಿದ್ರು. ಅದನ್ನ ನೋಡಿದ್ರೆ ಖಂಡಿತವಾಗ್ಲೂ ನಾಯಕತ್ವ ಬದಲಾವಣೆ ವಿಚಾರಗಳ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆ ಮಾಡಿರ್ತಕ್ಕಂಥ ಸಾಧ್ಯತೆಗಳಿದೆ. ಯಾಕೆಂದ್ರೆ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಏನಿದೆ, ಇದು ನಾಯಕತ್ವ ಬದಲಾವಣೆಯ ಕಿಚ್ಚನ್ನ ಹೆಚ್ಚಿಸಿರ್ತಕ್ಕಂಥದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ನಿರಂತರವಾಗಿ ನಾಯಕತ್ವ ಬದಲಾವಣೆ ವಿಚಾರಗಳೇ ಚರ್ಚೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜನವರಿ ತನಕ ಕಾದು ನೋಡಿ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಅವರ ಆಪ್ತರು ಕೂಡ ಯಾವುದೇ ಒಂದು ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನು ಕೊಡಬಾರ್ದು, ಯಾರು ಕೂಡ ಆ ಒಂದು ಸ್ಟೇಟ್ಮೆಂಟ್ ಗಳಿಂದ ತಲೆ ಕೆಡಿಸ್ಕೊಳ್ಬಾರ್ದು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಈ ಕಡೆ ಯತೀಂದ್ರ ಅವರು ಪದೇ ಪದೇ ಸಿಎಂ ಬದಲಾವಣೆ ಇಲ್ಲ, ಹೈಕಮಾಂಡ್ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಕೊಟ್ಟಿದೆ, ಯಾವುದೇ ರೀತಿಯ ಬದಲಾವಣೆ ಇಲ್ಲ, 5 ವರ್ಷವೂ ಸಿದ್ದರಾಮಯ್ಯ ಅವರು ಮುಂದುವರಿತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಗಳನ್ನ ನಿರಂತರವಾಗಿ ಕೊಟ್ಕೊಂಡು ಬರ್ತಾ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ಆಪ್ತರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ವಿಧಾನ ಸೌಧದಲ್ಲಿ ಎಲ್ಲಾ ಒಂದು ಶಾಸಕರನ್ನ ಭೇಟಿಯಾಗಿ ಮತ್ತೆ ಸಚಿವರನ್ನು ಕೂಡ ಕರೆಸಿಕೊಂಡು ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.